ಗೋಕಳ್ಳರ ಮೇಲೆ ಸ್ಥಳದಲ್ಲಿ ಶೂಟೌಟ್ ಮಾಡಲು ಪೊಲೀಸರಿಗೆ ಆದೇಶ. ಸಚಿವ ಮಂಕಾಳ ವೈದ್ಯ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗೋವುಗಳ ಕಳ್ಳತನ ಪ್ರಕರಣ ಹೆಚ್ಚುತ್ತಿದ್ದು, ಇತ್ತೀಚೆಗೆ ಹೊನ್ನಾವರದ ಗರ್ಭಿಣಿ ಹಸುವನ್ನ ಕೊಂದ ಘಟನೆ ಹಿನ್ನೆಲೆಯಲ್ಲಿ ಗೋಕಳ್ಳತನ ಮಾಡುವವರ ಮೇಲೆ ಸ್ಥಳದಲ್ಲಿ ಶೂಟೌಟ್ ಮಾಡಲಾಗುವುದು ಎಂದು ಜಿಲ್ಲಾ ಸಚಿವ ಮಂಕಾಳ ವೈದ್ಯ ಎಚ್ಚರಿಕೆ ನೀಡಿದ್ದಾರೆ. ಕಾರವಾರದ ಕೆಡಿಬಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಗೋ ಕಳ್ಳತನ ಪ್ರಕರಣಗಳು ನಡೆಯುತ್ತಿದ್ದು, ಅದನ್ನು ತಡೆಯಲು ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದರು. ಗೋಕಳ್ಳರ ವಿರುದ್ಧ ಯಾವುದೇ ಹಿಂಜರಿಕೆ ಇಲ್ಲದೆ ಕ್ರಮ ಕೈಗೊಳ್ಳಲು ಅನುಮತಿ ನೀಡಲಾಗಿದೆ ಎಂದು ಅವರು ಹೇಳಿದರು. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಗೋಕಳ್ಳತನ ನಡೆದಿತ್ತು. ಈಗ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರನ್ನ ಟೀಕಿಸುತ್ತಿದ್ದಾರೆ. ಬಿಜೆಪಿ ಆಡಳಿತದಲ್ಲಿ ಯಾವುದೇ ಕ್ರಮ ಇರಲಿಲ್ಲ, ಆದರೆ ನಾವು ಕಠಿಣ ಕ್ರಮ ಕೈಗೊಂಡಿದ್ದೇವೆ ಎಂದು ವೈದ್ಯ ಹೇಳಿದರು. ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್, ನಮ್ಮ ಪಕ್ಷದ ಶಾಸಕರಂತೆ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಬೆಂಬಲ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಕುಮಟಾದಲ್ಲಿ ಮಾತ್ರ ಬಿಜೆಪಿ ಶಾಸಕರು ಇದ್ದಾರೆ. ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಸಹಾಯದಿಂದ ನಾವು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದೇವೆ ಎಂದು ಅವರು ಹೇಳಿದರು. ನಾನು ಆಗಂದಾಗೆ SP ಅವರಿಗೆ ಹೇಳಿದೆ, ಇದು ಬಂದ್ ಆಗಬೇಕು. ಇದು ಯಾವುದೇ ಕಾರಣಕ್ಕೆ ನಡಿಕೂಡ್ದು. ಇದು ಅನ್ಯಾಯ. ಇದು ನಾವು ಪೂಜೆ ಮಾಡುವಂಥದ್ದು, ನಾವು ಬಹಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ. ಹಸುನ ಅದರ ಹಾಲು ಕುಡಿದು, ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು, ಕುಡಿದು ಬೆಳೆದಂಥವ್ರು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರು ಇವರು ಅಂದೇಳಿ ಮುಲೈಜ್ ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ. ಅದಕ್ಕೂ ಮುಂದೆ ಹೋಯ್ತು. ನಾನು ಯಾಕೆ ಅಂದೇಳಿ ಕೇಳೋದಿಲ್ಲ, ಯಾಕೆ ಅಂದೇಳಿ ಹೇಳೋದಿಲ್ಲ. ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ, ಹೇಳಿದ್ರೆ ತಪ್ಪಾಗ್ತದೇನೋ, ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಗುಂಡಾಕ್ಸ್ತೀನಿ. ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕಿಸ್ತೀನಿ. ದುಡ್ಕೊಂಡು ತಿನ್ಬೇಕು. ಕೆಲಸ ಬೇಕಾದಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. ಇದು ಬಿಜೆಪಿ ಸರ್ಕಾರ ಇದ್ದವಾಗೂ ನಡೆದಿದೆ, ಯಾವ ಸರ್ಕಾರ ಇದ್ದವಾಗ ನಡೀಲಿಲ್ಲ. ಕುಮಟಾದಲ್ಲೂ ನಡೆದಿದೆ. ಏನು ದಿನಕರ್ ಶೆಟ್ರ ಬಿಟ್ಟು ದಿನಕರ್ ಖಾನ್ ಆಗಿಬಿಟ್ರ ಅವರು? ಮುಖ್ಯಮಂತ್ರಿಗಳು ಬಂದಿಲ್ಲ ಏನು ಮಾಡ್ತಾರೆ? ಹೋಮ್ ಮಿನಿಸ್ಟರ್ ಬಂದು ಏನು ಮಾಡ್ತಾರೆ? ಅವ್ರೇನು ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡೋದಾದ್ರೆ ಹೇಗೆ FIR ಆಯಿತು, ಹೇಗೆ ಅರೆಸ್ಟ್ ಆಯಿತು? ಮತ್ತು ಈ ಕೋಪಕ್ಕೆ ಹೋದ್ರೆ ಬೇರೆ ಆಗ್ತದೆ. ಮಾತಾಡುವಾಗಲೂ ಬಿಜೆಪಿಯವರಾಗಲಿ ಯಾರೇ ಆಗಲಿ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು. ನಾವು ಏನು ಮಾಡಿದ್ದಾರೆ ಅನ್ನೋದು ನೋಡಿ ಮಾತಾಡಬೇಕು. TVಯವರು ಹಾಗೆ ಸುಮ್ಮನಿದ್ದಾರೆ. ಸುಮ್ಮನೆಲ್ಲಿದ್ದಾರ್ರಿ? ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸರ್ಕಾರ ನಾನಿದ್ದೀನಿ, ನನ್ನ ಗಮನಕ್ಕೆ ಬಂದೇ ಎಲ್ಲ ಕ್ರಮ ತಗೊಂಡಿದ್ದಾರೆ. ಮತ್ತು ಕೆಲವರು ಇಲ್ಲ, ಅವ್ರ ಮೇಲೆ ಅವರನ್ನು ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಯಾವುದೇ ಮುಲಾಜಿಲ್ಲದೆ ಸರ್ಕಾರ, ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ. ಯಾರು ನಮ್ಮ ಸರ್ಕಾರನೇ ಗೋ ಸಾಕುವರ